ಮಧ್ಯಾಹ್ನದ ಸಿಂಪಲ್ ಲಂಚ್ ಪ್ಲೇಟ್ ಚಪಾತಿ ಸ್ಪೆಷಲ್ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಸಾಫ್ಟಾದ ಚಪಾತಿ ವೀಡಿಯೋದಲ್ಲಿ ನೋಡೋಣ. ಎಲ್ಲರೂ ವೀಡಿಯೋ ನೋಡಿ. ರಿಕ್ವೆಸ್ಟ್ ಇದು ನಂದು. ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರಬೇಕು. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಬೇಕು. ನೀರಿಗೆ ಉಪ್ಪು ಹಾಕಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ. ಒಂದು 2-3 ಸರ್ತಿ ತೊಳ್ಕೊಂಡು ಆಮೇಲೆ ಅದು ನೀರೆಲ್ಲ ಸ್ವಲ್ಪ ಕೆಳಗಿಳಿಯುತ್ತೆ, ಅಲ್ಲಿವರೆಗೆ ಅದನ್ನ ಹಾಗೆ ಇಟ್ಟಿರ್ತೀನಿ. ಪಾಲಕ್ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಈ ಕ್ರಮದಲ್ಲಿ ಯಾಕೆ ಚಪಾತಿ ಮಾಡಬಾರ್ದು ಅಂತ ಅನ್ನಿಸ್ತು. ಪಾಲಕ್ ಸೊಪ್ಪು ಬೇಯಿಸ್ಕೊಳ್ಬೇಕು. ಇವಾಗ ಪಾಲಕ್ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತು. ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ ಇಲ್ದವರಿಗೆಲ್ಲ ಬ್ಲಡ್ಡಿಗೆ ಉತ್ಪತ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಚೀಸ್ ತೊಗೊಂಡಿದ್ದೀನಿ, 2 ಸ್ಲೈಸಸ್ ಚೀಸ್, 1 ಹಸಿಮೆಣಸಿನ್ಕಾಯಿ. ಹಾಕಿದ್ರೂ ಆಗುತ್ತೆ, ಹಾಕಲಿಲ್ಲ ಅಂದರೂ ಆಗುತ್ತೆ, 2 ಹಾಕಿದ್ರೂ ಆಗುತ್ತೆ. ಮೈದಾ ಹಿಟ್ಟಲ್ಲಿ ಮಾಡ್ಬೋದಿತ್ತು, ಮೈದಾ ಹಿಟ್ಟು ಬೇಡ ಅನ್ನಿಸ್ತು, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೇಯಿಸಿದ ನೀರನ್ನು ಇಟ್ಕೊಂಡಿದ್ದೀನಿ. ಹಿಟ್ಟು ಅದರಿಂದನೇ ಕಲಿಸ್ತೀನಿ. ಸ್ವಲ್ಪ ಪೇಸ್ಟ್ ಪಾಲಕ್ ಸೊಪ್ಪು ರುಬ್ಬಿರೋದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ, ಚೀಸ್ ಚೂರು ಮಾಡಿಟ್ಟಿದ್ದೀನಲ್ವ ಅದು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ಆನಂತರ ಪಾಲಕ್ ಸೊಪ್ಪು ಬೇಯಿಸಿದ ನೀರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆದಷ್ಟು ಸಣ್ಣ ಚೂರಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಚಪಾತಿ ಲಟ್ಸುವಾಗ ಕಷ್ಟ ಆಗುತ್ತೆ. ಯಾಕೋ ತಲೆಯಲ್ಲಿ ಬಂತು ಈ ರೀತಿ ಮಾಡೋಣ ಅಂತ. ಒಳ್ಳೇದಲ್ವಾ, ಒಂದು ಸ್ಪೆಷಲಾಗೂ ಇರುತ್ತೆ. ಚೀಸು ಹಾಕಿರ್ತೀನಿ, ಪಾಲಕ್ ಸೊಪ್ಪು ಹಾಕಿರ್ತೀನಿ. ಇವಾಗ ಈ ಮಿಶ್ರಣ ಹಾಕಿದ್ದೀವಲ್ವ, ಅದರಲ್ಲೇ ಫಸ್ಟ್ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಬೇಕು. ಆಮೇಲೆ ಅವಶ್ಯಕತೆ ನೋಡಿಕೊಂಡು ಪಾಲಕ್ ಸೊಪ್ಪು ಬೇಯಿಸಿದ ನೀರನ್ನೇ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಪಾತಿಗೆ ಹೇಗೆ ಬೇಕೋ ಹಾಗೆ ಕಲಿಸ್ಕೊಳ್ಳೋದು. ಚೆನ್ನಾಗಿ ಹಿಟ್ಟು ಕಲಸಿ ಆದ ನಂತರ ಸ್ವಲ್ಪ ಹೊತ್ತು ಮುಚ್ಚಿಡೋದು. ಹಿಟ್ಟೆಲ್ಲ ಕಲಸಿ ಆಗಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು. ಪಾಲಕ್ ಸೊಪ್ಪು ಬೇಯಿಸಿದ ನೀರಿರುತ್ತಲ್ಲ, ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಾಕಬಾರ್ದು, ವೇಸ್ಟ್ ಯಾವುದೂ ಮಾಡಬಾರ್ದು. ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಹೋಗುತ್ತೆ. ಅರ್ಧ ಗಂಟೆ ಆಯಿತು, ಹಿಟ್ಟು ಚೆನ್ನಾಗಿ ನೆಂದಿದೆ. ನಾವು ಇವಾಗ ಯಾವ ಸೈಜಲ್ಲಿ ಉಂಡೆಗಳನ್ನು ತೊಗೊಳ್ಬೇಕು, ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಚಪಾತಿ ಅಷ್ಟಕ್ಕೆ ಉಂಡೆಗಳನ್ನು ತೊಗೊಂಡು ಎಲ್ಲ ಫಸ್ಟು ಉಂಡೆ ಮಾಡಿ ಇಟ್ಕೊಳ್ತೀನಿ. ನಂತರ ಲಟ್ಟಿಸಿ ಬೇಯಿಸೋದಷ್ಟೇ. ತುಂಬ ಸುಲಭ ರೀತಿ, ಸಿಂಪಲ್ ಆಗಿರುತ್ತೆ. ಒಂಥರ ಇದು ವಿಶೇಷವಾಗಿ ತಿನ್ನಲಿಕ್ಕೂ ಚೆನ್ನಾಗಿತ್ತು. ಇದಕ್ಕೊಂದು ಒಳ್ಳೆ ಸ್ವಲ್ಪ ಸ್ಪೈಸಿ ಕರಿ ಮಾಡಿದ್ದೆ, ಅದರೊಟ್ಟಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ತಿನ್ನೋದು ಒಳ್ಳೆಯದು ಮತ್ತು ರುಚಿನೂ ಹೆಚ್ಚಿರುತ್ತೆ. ಲಂಚ್ ಬಾಕ್ಸಿಗೆಲ್ಲ ತುಂಬ ಸೂಕ್ತವಾಗಿರುತ್ತೆ. ಒಣಗೋಗುತ್ತೆ ಅನ್ನೋ ರೀತಿ ಇಲ್ಲ. ಕೆಲವು ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂತವೆ, ಆವಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿನೂ ಹೆಚ್ಚಿರೋದ್ರಿಂದ ಆರಾಮಾಗಿ ಒಂದು ತಿನ್ನುವಲ್ಲಿ 2 ಚಪಾತಿ ತಿಂದ್ಕೊಂಡು ಹೋಗಿ. ಈ ಚಪಾತಿ ಬೇಯಿಸೋದಕ್ಕೆ ನಾನು ಎಣ್ಣೆ ತುಪ್ಪ ಉಪಯೋಗಿಸ್ತಾ ಇಲ್ಲ, ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಇದಕ್ಕೆ ತುಂಬ ರುಚಿಯಾಗಿರುತ್ತೆ, ಸೂಕ್ತ ಅನ್ನಿಸ್ತು. ಇವಾಗ ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸಿಂಪಲ್ಲು, ಸುಲಭವಾಗಿ ಮಾಡುವಂಥದ್ದು. ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಒಣಗೋಗುತ್ತೆ ಅನ್ನೋ ರೀತಿ ಇರಲ್ಲ. ನಾನು ಎಣ್ಣೆ ಉಪಯೋಗಿಸಿಲ್ಲ. ತುಪ್ಪನೂ ಹೆಚ್ಚಾಗುತ್ತೆ ಅಂತಿದ್ದರೆ ಬೆಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ಬೆಣ್ಣೆಯಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಹೆಚ್ಚು ನಮಗೆ ಎಣ್ಣೆ ತುಪ್ಪ ತಿಂದ ಹಾಗೆ ಅನಿಸಲ್ಲ. ಚೆನ್ನಾಗಿ ಈ ರೀತಿ ಕಾಯಿಸ್ಕೊಳ್ಬೇಕು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಈ ಕ್ರಮ ಇಷ್ಟವಾಯಿತು ಅಂದರೆ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಉಪಯೋಗವಾಗುತ್ತೆ ಬೇರೆಯವರಿಗೂ. ನಾನು ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ. ಅನ್ನದ ಜೊತೆ ಚಪಾತಿ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋದು ಚೆನ್ನಾಗಿರುತ್ತೆ. ಮಕ್ಕಳು ಮನೆಯವರು ಎಲ್ಲ ಚೆನ್ನಾಗಿ ತಿಂತಾರಲ್ವ, ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡಿಕೊಂಡೆ ಇದನ್ನು. ಯಾವಾಗಲೂ ಒಂದೇ ಕ್ರಮ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಎಲ್ರಿಗೂ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ. 1 ಚಪಾತಿ ತಿನ್ನುವಲ್ಲಿ 2 ಚಪಾತಿ ತಿಂತಾರೆ. ಈ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಲಂಚ್ ಪ್ಲೇಟು, ಒಂದು ಸಿಂಪಲ್ ಆದ ಲಂಚ್ ಪ್ಲೇಟ್ ರೆಡಿಯಾಗಿದೆ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ತುಂಬ ಸಾಫ್ಟಾಗಿ ಮಾಡಿರೋ ಒಂದು ಚಪಾತಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.